ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯ ಸ್ತ್ರೀಯ ಸ್ವಭಾವದ ಬಗ್ಗೆ ನೋಡೋಣ. ಅಂದರೆ ಕಟಕ ರಾಶಿಯಲ್ಲಿ ಜನಿಸಿದಂತಹ ಹುಡುಗಿಯ ಸ್ವಭಾವ ಮತ್ತು ಕಟಕ ರಾಶಿಯಲ್ಲಿ ಜನಿಸಿದಂಥ ಹುಡುಗಿಯ ಗುಣಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಕಟಕ ರಾಶಿಯಲ್ಲಿ ಜನಿಸಿದಂಥ ಒಂದು ಹುಡುಗಿಯರು ತುಂಬೊಂದು ಮೂಡಿ ಜಾಸ್ತಿ ಆಗಿರ್ತಾರೆ. ಇವರು ತುಂಬೊಂದು ಮೂಡಿ, ತಮ್ಮ ಫೀಲಿಂಗ್ಸನ್ನು ಹೆಚ್ಚಾಗಿ ಯಾರ ಹತ್ರ ಶೇರ್ ಮಾಡಿಕೊಳ್ಳಲ್ಲ. ಮತ್ತು ಇವರಿಗೆ ಈ ಮೈಂಡಲ್ಲಿ ತುಂಬ ಗೊಂದಲ ಜಾಸ್ತಿ ಇರ್ತದೆ. ಯಾವುದೋ ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಅಂದರೆ ತುಂಬ ಒಂದು ಗೊಂದಲ ಹೆಚ್ಚಾಗಿ ಕಾಡ್ತದೆ ಇವರಿಗೆ. ಮತ್ತು ಇವರಿಗೆ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೆ ಇವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನೇರವಾಗಿ ಖರೀದಿ ಮಾಡ್ತಾರೆ. ಅಂದರೆ ಖರ್ಚು ಇವರಿಗೆ ಜಾಸ್ತಿ ಆಗುತ್ತೆ. ಮತ್ತು ಮನಸ್ಸಲ್ಲಿ ಸ್ವಲ್ಪ ಭಯ ಇರ್ತದೆ ಇವರಿಗೆ. ಏನೋ ಒಂಥರ ಭಯ, ಆತಂಕ, ಈ ಥರ ಒಂದು ನಾರ್ಮಲಾಗಿ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಮತ್ತು ಇವರಿಗೆ ಈ ಕಟಕ ರಾಶಿಯ ಹುಡುಗಿಯರಿಗೆ ಬೇರೆಯವ್ರ ಜೊತೆ ಒಂದು ವಾದ ಮಾಡೋದು ಮತ್ತು ಬೇರೆಯವ್ರ ಜೊತೆ ಒಂದು ಜಗಳ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಕಿರಿಕ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಆಗಲ್ಲ ಇವರಿಗೆ. ಏನಿದ್ರೂ ತುಂಬ ಚೆನ್ನಾಗಿನೇ ಇರಬೇಕು, ಅಂದರೆ ಎಲ್ಲ ಜೊತೆನೂ ಚೆನ್ನಾಗಿನೇ ಇರಬೇಕು, ಹೊಂದ್ಕೊಂಡು ಹೋಗ್ಬೇಕಂತ ಇವರಿಗೊಂದು ಸ್ವಭಾವದ ಒಂದು ಆಸಕ್ತಿ ಇರ್ತದೆ. ಮತ್ತು ತುಂಬ ಒಂದು ಶಾಂತ ಸ್ವಭಾವ ಹೊಂದಿರ್ತಾರೆ ಇವರು. ನೋಡೋಕ್ಕೆ ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ. ಇವರು ವೈಟ್ ಇರಲಿ ಅಥವಾ ಬ್ಲ್ಯಾಕ್ ಇರಲಿ, ನೋಡೋಕ್ಕೆ ಆ ಒಂದು ಮುಖದಲ್ಲಿ ಒಂಥರ ಒಂದು ಕಳೆ ಜಾಸ್ತಿ ಇರ್ತದೆ ಇವರಿಗೆ, ಕಟಕ ರಾಶಿ ಹುಡುಗರಿಗೆ. ಮತ್ತು ತಾಯಿ ಜೊತೆ ತುಂಬ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ ಇವರಿಗೆ. ಕಟಕ ರಾಶಿಯ ಹುಡುಗರಿದ್ದಾರಲ್ಲ, ಇವರಿಗೆ ತಾಯಿಯ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಜಾಸ್ತಿ ಇರ್ತದೆ. ಮತ್ತು ಈ ಲಕ್ಸುರಿ ಐಟಮ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಇವರಿಗೆ. ಮತ್ತು ಇವರಿಗೆ ಏನಾದರೂ ಒಂದು ಲೈಫಲ್ಲಿ ಏನಾದರೂ ಹೊಸ ಕೆಲಸ ಮಾಡಬೇಕಾಗಿ ಬಂದಾಗ ತುಂಬ ಒಂದು ಹೆದರಿ ಬಿಡ್ತಾರೆ ಇವರು. ಮೊದಲು ಪ್ರಾರಂಭಿಕ ಹಂತದಲ್ಲಿ ತುಂಬ ಹೆದರ್ತಾರೆ. ಇವರಿಗೆ ತುಂಬ ಫ್ರೆಂಡ್ಸ್ ಸರ್ಕಲ್ ತುಂಬ ಚೆನ್ನಾಗಿರ್ತದೆ, ಬೇರೆ ಬೇರೆ ಗೆಳೆಯರು ಸಿಗ್ತಾರೆ. ಮತ್ತು ಇವರ ಸ್ನೇಹಿತರಿಗೆ ಕೂಡ ಇವರು ಅಂದರೆ ತುಂಬ ಒಂದು ಇಷ್ಟ ಆಗುತ್ತೆ. ಈ ಕಟಕ ರಾಶಿ ಹುಡುಗರಂದರೆ ಇವರ ಫ್ರೆಂಡ್ಸಿಗೂ ಕೂಡ ತುಂಬ ಒಂದು ಇಷ್ಟ ಇವರಿಗೆ, ಇವರು ಅಂತ ಹೇಳಿದರೆ. ಇವರು ಮತ್ತು ತುಂಬ ಒಂದು ಹೆಚ್ಚು ಭಾವನಾತ್ಮಕ ಸ್ವಭಾವ ಆದರೂ ಕೂಡ ಇವರಿಗೆ ತಮ್ಮ ಭಾವನೆ ಪ್ರಕಟ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ತಮ್ಮ ಫೀಲಿಂಗ್ಸನ್ನು ಬೇರೆಯವ್ರ ಜೊತೆ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು ಫುಡ್ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ. ಹೊರಗಡೆ ಎಲ್ಲ ಹೋದಾಗ ವಿಭಿನ್ನವಾದಂಥ ಒಂದು ಆಹಾರ ಶೈಲಿಯನ್ನು ಇಷ್ಟಪಡ್ತಾರೆ. ಬೇರೆ ಬೇರೆ ಥರದ ಆಹಾರ ಶೈಲಿಯನ್ನು ಇಷ್ಟಪಡ್ತಾರೆ. ವೆರೈಟಿ ಫುಡ್ ಇಷ್ಟ ಇವರಿಗೆ. ಮತ್ತು ಇವರಿಗೆ ಈ ಕಟಕ ರಾಶಿ ಹುಡುಗಿಯರಿಗೆ ಏನಾದರೂ ಲವ್ ಅಫೇರ್ ಆದರೆ ಅದರಲ್ಲಿ ದುಃಖ ಜಾಸ್ತಿ. ಏನಾದರೂ ಇವರಿಗೆ ಕಟಕ ರಾಶಿ ಹುಡುಗರಿಗೆ ಏನಾದರೂ ಒಂದು ಪ್ರೇಮದಲ್ಲಿ ಬಿದ್ದರೆ ಅಥವಾ ಇವರಿಗೇನಾದರೂ ಲವ್ ಆದರೆ ಅದರಲ್ಲಿ ಇವರಿಗೆ ದುಃಖನೇ ಜಾಸ್ತಿ. ಮತ್ತು ಲವ್ ಫೇಲ್ಯೂರ್ ಕೂಡ ಜಾಸ್ತಿ ಇವರಿಗೆ. ಇವರೇನಾದರೂ ಒಂದು ಲವ್ ಮಾಡಿದಾಗ ಅದು ಸಕ್ಸಸ್ ಆಗೋದು ತುಂಬ ಕಡಿಮೆ. ಮತ್ತು ಇವರು ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ ಇವರು, ಈ ಕಟಕ ರಾಶಿ ಹುಡುಗಿಯರು. ಆದರೆ ಬುದ್ಧಿಶಾಲಾದರೂ ಕೂಡ ಈ ಎಜುಕೇಷನಲ್ಲಿ ಅಷ್ಟೇನು ಸಕ್ಸಸ್ ಸಿಗಲ್ಲ ಅಂತಲೇ ಹೇಳ್ಬೋದು ಇವರಿಗೆ. ಮತ್ತು ಮನಸ್ಸು ತುಂಬ ಒಂದು ಚಂಚಲಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿ ಒಂದು ಸ್ಥಿರತೆ ಇರಲ್ಲ ಅವರಿಗೆ, ಅಸ್ಥಿರತೆ ತುಂಬ ಇರ್ತದೆ ಕಟಕ ರಾಶಿ ಹುಡುಗರಿಗೆ. ಇದು ಕಟಕ ರಾಶಿಯಲ್ಲಿ ಜನಿಸಿದಂಥ ಒಂದು ಹುಡುಗಿಯರ ಸ್ವಭಾವ ಮತ್ತು ಗುಣಲಕ್ಷಣಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಕಟಕ ರಾಶಿಯ ಹುಡುಗರ ಸ್ವಭಾವದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.